ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಕೇಸ್ನಲ್ಲಿ ಕೆಆರ್ಪುರ ಶಾಸಕ ಬೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿದೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಬೈರತಿ ಬಸವರಾಜ್ಗೆ ಬಂಧನದ ಭೀತಿ ಮತ್ತಷ್ಟು ಹೆಚ್ಚಾಗಿದೆ. ಬೈರತಿ ಬಸವರಾಜ್ ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ಇರುವಂತಹ ಶಂಕೆ ಇರುವಂತದ್ದು ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತದೆ. ಹೊರ ರಾಜ್ಯಗಳಲ್ಲಿ ಸಿಐಡಿ ಅಧಿಕಾರಿಗಳು ಶೋಧವನ್ನು ಮಾಡ್ತಿದ್ದಾರೆ. ಈ ಬಿಕ್ಲು ಶಿವ ಅಂತ ಏನು ಇವತ್ತು ಈವರೆಗೇನು ಹೇಳ್ಕೊಳ್ತಾ ಬಂದಿಲ್ಲ, ಕೊಲೆ ಪ್ರಕರಣ, ಬರ್ಬರ ಹತ್ಯೆ ಪ್ರಕರಣ. ಆ ಹತ್ಯೆ ಪ್ರಕರಣದಲ್ಲಿ ಅವರು ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದರು 2 ದಿನಗಳ ಹಿಂದೆ. ಅದು ಇವತ್ತು ಮುಂಜಾನೆಯಿಂದ ಸುದೀರ್ಘ ವಾದ ವಿವಾದವಾಗಿ ಅರ್ಜಿಯನ್ನು ಈಗಷ್ಟೇ ತೀರ್ಪನ್ನು ಘೋಷಿಸಿದರೆ ಅರ್ಜಿ ವಜಾ ಆಗಿರುತ್ತದೆ. ಬೈರತಿ ಬಸವರಾಜ್ ವಿರುದ್ಧ ಲುಕೌಟ್ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ನಿರೀಕ್ಷಣಾ ಜಾಮೀನು ವಜಾ ಬೆನ್ನಲ್ಲೇ ಕಳೆದ 4 ದಿನಗಳಿಂದ ಬೈರತಿ ಬಸವರಾಜ್ಗಾಗಿ ತೀವ್ರ ಹುಡುಕಾಟವನ್ನು ಮಾಡಲಾಗಿದೆ. ಪುಣೆಯಲ್ಲಿ ಕೊನೆಯದಾಗಿ ಬೈರತಿ ಬಸವರಾಜ್ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ನಿರೀಕ್ಷಣಾ ಜಾಮೀನು ವಜಾ ಬೆನ್ನಲ್ಲೇ ಲುಕೌಟ್ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಇತ್ತೀಚೆಗೆ ಡಿಕೆ ಶಿವಕುಮಾರ್ ಹಾಗೂ ರಾಜಣ್ಣ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಇದರ ಬೆನ್ನಲ್ಲೇ ನಿನ್ನೆ ಸಿಎಂರನ್ನ ರಾಜಣ್ಣ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಡಿಸಿಎಂ ಡಿಕೆಶಿ ದೆಹಲಿ ಪ್ರವಾಸದ ನಡುವೆ ರಾಜಣ್ಣ ಸಿಎಂ ಭೇಟಿ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ. 1.5 ಗಂಟೆಗೂ ಹೆಚ್ಚು ಕಾಲ ಸಿಎಂ ಜೊತೆ ಚರ್ಚೆ ನಡೆಸಿದ ರಾಜಣ್ಣ ಪ್ರಸಕ್ತ ಡಿಕೆಶಿ ಭೇಟಿ ಮತ್ತು ಅವರ ಜೊತೆ ನಡೆದ ಚರ್ಚೆ ಹಾಗೂ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಸಿಎಂಗೆ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ರಾಹುಲ್ ಗಾಂಧಿಗೆ ಬರೆದ ಪತ್ರದ ವಿಚಾರ ಕೂಡ ಚರ್ಚೆ ಮಾಡಿದಾರಂತೆ. ಇದರ ಜೊತೆಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆಗೆ ಮತ್ತೆ ಸ್ಪರ್ಧೆಗೆ ಮುಂದಾಗಿರುವ ರಾಜಣ್ಣ ಈ ಬಗ್ಗೆಯೂ ಚರ್ಚಿಸಿದ್ದಾರೆ. ಇನ್ನು ಸಿಎಂ ಭೇಟಿ ಬಳಿಕ ಮಾತನಾಡಿದ ಶಾಸಕ ಕೆಎನ್ ರಾಜಣ್ಣ, ಒಪ್ಪಂದ ಆಗಿಲ್ಲ ಅಂತ ಸಿಎಂ ಹೇಳಿದ್ದಾರೆ, ಅದನ್ನ ಒಪ್ಕೊಳ್ಬೇಕು. ಆಗಿದೆ ಅಂತ ಡಿಕೆಶಿ ಹೇಳ್ತಿದ್ದಾರೆ, ಅದನ್ನೂ ತಳ್ಳಿ ಹಾಕುವಂತಿಲ್ಲ ಅಂತ ಹೇಳಿದ್ರು. ಇನ್ನು ಹೈಕಮಾಂಡ್ನಿಂದ ತೆರೆ ಎಳೆಯುವ ಕೆಲಸ ಆಗಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಇವರು ಶಿವಕುಮಾರ್ ನನಗೆ ಮಾತು ಕೊಟ್ಟಿದ್ರು ಅಂತ ಹೇಳಿದ್ರೆ, ಯಾರು ಮಾತು ಕೊಟ್ಟಿದ್ರು ಅವರನ್ನ ಕೇಳಿ ಅವರಿಂದ ಈ ಒಂದು ಗೊಂದಲಕ್ಕೆ ತೆರೆ ಎಳೆಯುವಂಥದ್ದು ಆಗಬೇಕು. ಅಂತಿಮವಾಗಿ ಹೈಕಮಾಂಡ್ನವರು ಈ ಒಂದು ಗೊಂದಲಕ್ಕೆ ತೆರೆ ಎಳಿತಕ್ಕಂತ ಅಗತ್ಯತೆ ಇದೆ. ಇಲ್ಲ ಅಂದ್ರೆ ಈ ಗೊಂದಲ ಆಡಳಿತದ ಮೇಲೆ ದುಷ್ಪರಿಣಾಮ ಈಗ ಆಗಿದೆಯೋ ಆಗಿಲ್ಲ ಅಂತ ಸಿಎಂ ಹೇಳಿದ್ದಾರೆ, ಅದನ್ನು ನಾವು ಒಪ್ಕೋಬೇಕು. ಇನ್ನೊಂದು ಕಡೆ ಏನೋ ಆಗಿದೆ ನಮ್ಮಲ್ಲಿ ಒಂದು ಒಪ್ಪಂದ ಅಂತ ಡಿಕೆ ಶಿವಕುಮಾರ್ ಅವರು ಕೂಡ ಹೊರಗಡೆ ಹೇಳಿದ್ದಾರೆ, ಅದನ್ನು ಕೂಡ ತಳ್ಳ ಹಾಕಂಗಿರೋದಿಲ್ಲ. ಏನೇ ಇರ್ಲಿ, ಆಗಿರ್ಲಿ ಆಗಿಲ್ದೇ ಇರ್ಲಿ, ಅಂತಿಮವಾಗಿ ಹೈಕಮಾಂಡ್ನವ್ರ ಗಮನದಲ್ಲಿ ಇಲ್ಲದೆ ಯಾವುದು ಏನಾಗಿರೋದಿಲ್ಲ. ನೀವು ರಾಹುಲ್ ಗಾಂಧಿ ಪತ್ರ ಬರೆದಿತ್ತು, ಡಿಕೆಶಿ ಭೇಟಿಯಾಗಿತ್ತು, ಸಂಬಂಧ ಇಲ್ವಾ? ನೋಡಿ, ಡಿಕೆಶಿ ಭೇಟಿಯಾಗಿದ್ದು, ಪತ್ರ ಬರೆದಿದ್ದು, ಅದಕ್ಕೇನು ಸಂಬಂಧ ಇರುತ್ತೆ? ನನ್ನ ಅಭಿಪ್ರಾಯ ಅವ್ರಿಗೂ ಹೇಳಿದ್ದೀನಿ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಹಗ್ಗ ಜಗ್ಗಾಟ ಮುಂದುವರೆದಿದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ಅಹಿಂದ ಸಮುದಾಯ ನಿಂತಿದ್ದು ಜನವರಿಯಲ್ಲಿ ಬೃಹತ್ ಸಮಾವೇಶ ನಡೆಸೋಕೆ ಪ್ಲಾನ್ ಮಾಡ್ತಿದೆ. ಇದಕ್ಕಾಗಿ ಮೈಸೂರಲ್ಲಿ ಇವತ್ತು ಅಹಿಂದ ಜಾಗೃತ ವೇದಿಕೆ ಸಮಾವೇಶದ ಸಿದ್ಧತೆ ಬಗ್ಗೆ ಸಭೆ ನಡೆಸಲಾಗುತ್ತೆ. ಸಭೆಯಲ್ಲಿ ಪ್ರಗತಿಪರ ಚಿಂತಕರು, ಸಾಹಿತಿಗಳು, ಅಹಿಂದ ಮುಖಂಡರು, ಸಿದ್ದರಾಮಯ್ಯ ಹಿತೈಷಿಗಳು ಭಾಗಿಯಾಗಲಿದ್ದು ಸಮಾವೇಶದ ರೂಪುರೇಷೆಗಳ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ. ರಾಹುಲ್ ಗಾಂಧಿಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಪತ್ರ ಬರೆದಿದ್ದು ನ್ಯೂಸ್ 18ಗೆ ಲಭ್ಯವಾಗಿತ್ತು. ಪತ್ರದಲ್ಲಿ ವೋಟ್ ಚೋರಿ ಹೇಳಿಕೆ ಹಾಗೂ ಸಂಪುಟದಿಂದ ಕೈಬಿಟ್ಟ ಬಗ್ಗೆ ಕಾರಣ ನೀಡಿದ್ದಾರೆ. ಪತ್ರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವೂ ಕೂಡ ಆರೋಪವನ್ನು ಮಾಡಿದ್ದಾರೆ. ವೋಟ್ ಚೋರಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಲೋಪಗಳಿವೆ, ಗಮನ ಕೊಟ್ಟಿಲ್ಲ, ಪಕ್ಷ ನೇಮಕ ಮಾಡಿದಂತ ಬಿಎಲ್ಎಗಳು ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡಿಲ್ಲ ಅಂತ ಆರೋಪವನ್ನು ಮಾಡಿದ್ದಾರೆ. ಸರಿಯಾಗಿ ಗಮನ ಕೊಟ್ಟಿದ್ದಾರೆ, ಲೋಕ ಚುನಾವಣೆಯಲ್ಲಿ ಕನಿಷ್ಠ 8ರಿಂದ 10 ಸೀಟು ಇನ್ನೂ ಹೆಚ್ಚು ಗೆಲ್ತಾ ಇದ್ವಿ ನಾವು ಅಂತ ರಾಜಣ್ಣ ಪತ್ರವನ್ನು ಬರೆದಿದ್ದಾರೆ. ರಾಜಣ್ಣ ಬರೆದ ಪತ್ರದ ಬಗ್ಗೆ ಮಾಜಿ ಸಂಸದ ಡಿಕೆ ಸುರೇಶ್ ಮಾತನಾಡಿದ್ದಾರೆ. ಪತ್ರದ ಬಗ್ಗೆ ರಾಜಣ್ಣ ಅವರನ್ನ ಕೇಳಬೇಕು. ಪಕ್ಷದ ವರಿಷ್ಠರನ್ನ ಭೇಟಿ ಮಾಡುವಂಥದ್ದು ಅವರವರ ಹಕ್ಕು. ಅದರ ಬಗ್ಗೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನೇ ಇದ್ರು, ಏನೇ ಸಮಸ್ಯೆ ಇದ್ರು ಹೈಕಮಾಂಡ್ ಗಮನಿಸುತ್ತೆ ಅಂತ ಹೇಳಿದ್ರು. ಅವ್ರನ್ನೇ ಕೇಳಬೇಕು. ಪಕ್ಷದ ವರಿಷ್ಠರನ್ನ ಭೇಟಿ ಮಾಡೋದು ಅವರವರ ಹಕ್ಕು. ಅವರು ಅವರ ಪ್ರತಿಪಾದನೆಗಳು ಮಾಡ್ತಕ್ಕಂಥದ್ದು ಅವ್ರಿಗೆ ಸೇರಿದಂಥ ವಿಚಾರ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಮಗು ಹತ್ರ ಯಾರು ಸಮಾಧಾನ ಮಾಡೋರು? ತಾಯಿನೇ ಸಮಾಧಾನ ಮಾಡಬೇಕು, ಇಲ್ಲ ತಂದೆ ಸಮಾಧಾನ ಮಾಡಬೇಕು, ಇಲ್ಲ ಪೋಷಕರು ಸಮಾಧಾನ ಮಾಡಬೇಕು. ಇಲ್ಲೂ ಕೂಡ ಏನೇ ವಿಚಾರಗಳಿದ್ರೂ ಕೂಡ ಏನಾರ ಸಮಸ್ಯೆಗಳಿದ್ರೆ ಹೈಕಮಾಂಡ್ ಅದನ್ನು ಗಮನಿಸ್ತದೆ. ಸೊ
ಅಧಿಕಾರ ಹಂಚಿಕೆ ಗೊಂದಲಗಳು ಗರಿಗೆದರಿರುವ ವೇಳೆಯೇ ಸಿಎಂ ಡಿಕೆಶಿ ದೆಹಲಿಗೆ ತೆರಳಿದ್ದಾರೆ. ದೆಹಲಿಯಲ್ಲಿ ಕೇಂದ್ರ ನಗರಾಭಿವೃದ್ಧಿ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಖಟ್ಟರ್ ಅವರನ್ನ ಭೇಟಿಯಾಗಿದ್ದಾರೆ. ಮೆಟ್ರೋ ಟನಲ್ ಯೋಜನೆಗಳ ಕುರಿತು ಉಭಯ ನಾಯಕರು ಸಮಾಲೋಚನೆ ನಡೆಸಿದರು. ಇನ್ನು ಸಿಎಂ ಹುದ್ದೆಗೇರಲು ಡಿಕೆಶಿ ಶತಪ್ರಯತ್ನ ನಡೆಸುತ್ತಿದ್ದಾರೆ. ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ಭೇಟಿಗೆ ಚಿಂತನೆ ನಡೆಸಿದ್ದಾರೆ. ಇವತ್ತು ಯಾರನ್ನಾದರೂ ಭೇಟಿ ಮಾಡುವ ಸಾಧ್ಯತೆ ಇದೆ. ಅತ್ತ ದೆಹಲಿಯಲ್ಲಿ ಡಿಕೆಶಿ ಸರ್ಕಸ್ ನಡೆಸ್ತಾ ಇದ್ರೆ ಸಿಎಂ ಸಿದ್ದರಾಮಯ್ಯ ಇವತ್ತು ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಕುರ್ಚಿ ಬಿಕ್ಕಟ್ಟಿನ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಸಿದ್ದರಾಮಯ್ಯ ಇವತ್ತು ಮನೆಯಲ್ಲಿ ವಿಶ್ರಾಂತಿ ಪಡೀತಾ ಇದ್ದಾರೆ. ಸಂಕ್ರಾಂತಿ ಹಬ್ಬದ ಬಳಿಕ ರಾಜ್ಯದಲ್ಲಿ ಸಿಎಂ ಬದಲಾಗ್ತಾರೆ ಎಂಬ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಸಂಕ್ರಾಂತಿಗೆ ಎಲ್ಲವೂ ಆಗುತ್ತೆ ಅಂತಾರೆ. ಊಟದಲ್ಲಿ ಚೇಂಜ್ ಮಾಡುವ ಅಧಿಕಾರ ನಮಗಿಲ್ಲ, ನಮ್ಮದೇನಿದ್ರೂ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಅಷ್ಟೇ ಅಂತ ಹೇಳಿದ್ದಾರೆ. ನಮ್ಮನೆ ಇದೆ, ಆಗ್ತಾರಂತಿದೆ, ಆಗೋಲ್ಲ ಅಂತಿದೆ, ಎಲ್ಲ ನಮ್ಮನೆ ಇದೆ, ಎಲ್ಲ ಸಂಕ್ರಾಂತಿಗೆ ಇದೆ, ಎಲ್ಲ ನಾವೇನು ಹೇಳ್ಬೇಕಂತ. ಅಲ್ಲ, ನೀವು ಸರ್ಕಾರದಾಗ ಒಬ್ಬ ಪ್ರಭಾವಿ ಸಚಿವರು ಡಿನ್ನರ್ ಪಾರ್ಟಿ ಕರೆದ್ರಿ, ಅಲ್ಲಿ ಒಂದು ಏನಾದರೂ ಆಗಿರ್ತದೆ ಊಟದಾಗ ಅದನ್ನ ನಮ್ಗೆ ಅಧಿಕಾರ ಇಲ್ಲ ಚೇಂಜ್ ಮಾಡೋದು. ಅಲ್ಲ, ಬೆಳಗಾವಿ ಕುಂದರ್ಸ್ತಿದ್ದೀವಿ, ನಮಗೆ ಅಧಿಕಾರ ಇಲ್ಲ. ನಮ್ದು ಏನಿದ್ರು ಚರ್ಚೆ, ನಮ್ಮ ಡೆವಲಪ್ಮೆಂಟು, ನಿನಗೆ ಎಷ್ಟು ದುಡ್ಡು ಬರ್ತು ಯಾವ ಇಲಾಖೆಯಿಂದ ಆ ಚರ್ಚೆ ಅಷ್ಟೇ. ನಮ್ಮನೆ ಇದೆ, ಆಗ್ತಾರಂತಿದೆ, ಆಗೋಲ್ಲ ಅಂತಿದೆ, ಎಲ್ಲ ನಮ್ಮನೆ ಇದೆ, ಎಲ್ಲ ಸಂಕ್ರಾಂತಿಗೆ ಇದೆ, ಎಲ್ಲ ನಾವೇನು ಹೇಳ್ಬೇಕಂತ. ಅಲ್ಲ, ನೀವು ಸರ್ಕಾರದಾಗ ಒಬ್ಬ ಪ್ರಭಾವಿ ಸಚಿವರು ಡಿನ್ನರ್ ಪಾರ್ಟಿ ಕರೆದ್ರಿ, ಅಲ್ಲಿ ಒಂದು ಏನಾದರೂ ಆಗಿರ್ತದೆ. ಅಧಿಕಾರ ದಾಹದಲ್ಲಿ ಸಿಎಂ ಡಿಸಿಎಂ ಅವರ ಹೇಳಿಕೆಗಳು ಗೊಂದಲವಾಗಿವೆ ಅಂತ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಸಿದ್ದರಾಮಯ್ಯ ಡಿಕೆಶಿ ಹೇಳ್ತಿದ್ದಾರೆ. ಶಾಸಕರ ಗುಂಪು ಏನ್ ಮಾಡಬೇಕು ಅನ್ನೋ ಗೊಂದಲದಲ್ಲಿದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಮುಂದೆ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಬರಲ್ಲ ಅಂತ ಭವಿಷ್ಯ ನುಡಿದ್ರು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಧಿಕಾರದ ದಾಹಕ್ಕೆ ಅವರ ಹೇಳಿಕೆಗಳೇ ಗೊಂದಲ ಆಗಿದೆ. ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆಗೆ ನನ್ನ ಒಪ್ಪಂದ ಆಗಿದೆ, ಕೇಂದ್ರದ ನಾಯಕರಿಗೆ ಗೊತ್ತು, ಹೈಕಮಾಂಡಿಗೆ ಗೊತ್ತು ಅನ್ನೋಂಥ ಮಾತನ್ನ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಮುಖ್ಯಮಂತ್ರಿಗಳು ನೇರವಾಗಿ ಹೇಳ್ತಾರೆ, ನನಗೂ ಉಪಮುಖ್ಯಮಂತ್ರಿಗಳು ಯಾವುದೇ ಒಪ್ಪಂದ ಆಗಿಲ್ಲ. ಕನ್ನಡದ ಗಾದೆ ಇದೆಯಲ್ಲ, ಇದ್ದಿಬ್ಬರಲ್ಲಿ ಕದ್ದೋರು ಯಾರು ಅಂತ. ಈ ಮಾತು ಕದೀತಾ ಇರೋದು ಯಾರು? ಇದ್ರ ಮಧ್ಯೆ ದೆಹಲಿ ವಿಶೇಷ ಪ್ರತಿನಿಧಿ ಮಾಜಿ ಸಚಿವ ಟಿವಿ ಜಯಚಂದ್ರ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಶಿರಾ ತಾಲೂಕು ಯುವ ಕಾಂಗ್ರೆಸ್ ಕಾರ್ಯಕರ್ತರ ನೇತೃತ್ವದಲ್ಲಿ ಪಂಚಿನ ಮೆರವಣಿಗೆ ಮಾಡಲಾಯಿತು. ಸರ್ಕಾರದ ಸುಲಲಿತ ಆಡಳಿತಕ್ಕೆ ಜಯಚಂದ್ರ ರವರ ಸಂಪುಟ ಸೇರ್ಪಡೆ ಅಗತ್ಯವಿದೆ. ಟಿವಿ ಜಯಚಂದ್ರ ಅವರಿಗೆ ಈ ಬಾರಿಯಾದರೂ ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಸಚಿವ ಸ್ಥಾನ ನೀಡಿ ಅಂತ ಬೆಂಬಲಿಗರು ಘೋಷಣೆಯನ್ನು ಕೂಗಿದರು. ಈ ವೇಳೆ ಡಿಸಿಎಂ ಡಿಕೆಶಿ ಪರವಾಗಿ ಘೋಷಣೆ ಕೂಗಿ ಜೈಕಾರವನ್ನು ಹಾಕಿದರು. ನಮ್ಮ ಜನಾಂಗ ಕರ್ನಾಟಕ ರಾಜ್ಯದಲ್ಲಿ 18 ಜಿಲ್ಲೆಯಲ್ಲಿ 46 ತಾಲೂಕಿನಲ್ಲಿ ನಮ್ಮ ಸಮಾಜ ಇದೆ, ಕೊಂಚಡಿಗರ ಸಮಾಜ. ಈ ಸಮಾಜಕ್ಕೆ ಏಕೈಕ ಪ್ರತಿನಿಧಿ ಟಿವಿ ಜಯಚಂದ್ರ ಸಾಹೇಬರು. ಮತ್ತೆ ಮೇಲಾಗ 50 ವರ್ಷದ ಅನುಭವಗಳಿರ್ತಕ್ಕಂಥ ಶಾಸಕರು, ಹಿರಿಯರು, ಮುತ್ಸದಿಗಳಾದಂಥ ಜಯಚಂದ್ರ ಸಾಹೇಬರಿಗೆ ಬರುವ ಸಚಿವ ಸಂಪುಟದಲ್ಲಿ ಮಂತ್ರಿ ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀರಿ. ಹಾಗೂ ಅನೈತಿಕ ಸಂಬಂಧದ ಶಂಕೆಯಿಂದ ಗಂಡನೇ ಗುಂಡಿಕ್ಕಿ ಪತ್ನಿಯನ್ನ ಕೊಂದ ಘಟನೆ ಬಸವೇಶ್ವರ ನಗರದಲ್ಲಿ ನಡೆದಿದೆ. ಹೋಟೆಲ್ ಒಂದರ ಬಳಿ ಗಂಡ ಬಾಲಮುರುಗನ್ ತನ್ನ ಪತ್ನಿ ಭುವನೇಶ್ವರಿ ಮೇಲೆ ಗುಂಡು ಹಾರಿಸಿದ. ನಿನ್ನೆ ಸಂಜೆ 6:30 ಸುಮಾರಿಗೆ ಕೈಗೆ 2 ಸುತ್ತು, ತಲೆಗೆ 2 ಸುತ್ತು ಗುಂಡು ಹಾರಿಸಿ ಕೊಂದಿದ್ದಾನೆ. ಆಮೇಲೆ ಪೊಲೀಸರಿಗೆ ಬಾಲಮುರುಗನ್ ಶರಣಾಗಿದ್ದಾನೆ. ತಮಿಳುನಾಡಿನ ಸೇಲಂ ಮೂಲದ ದಂಪತಿಯವರು ಬಾಲಮುರುಗನ್ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಈಗ ರಿಸೈನ್ ಮಾಡಿದ್ದಾನೆ. ಪತ್ನಿ ಭುವನೇಶ್ವರಿ ಬ್ಯಾಂಕ್ ಉದ್ಯೋಗಿ. ಇನ್ನು ಪತ್ನಿ ಅಕ್ರಮ ಸಂಬಂಧ ಹೊಂದಿದ್ದಾಳೆ ಅಂತ ಗಂಡ ಬಾಲಮುರುಗನ್ ಅನುಮಾನ ಪಡ್ತಾ ಇದ್ರು. ಪತ್ನಿ ನಡುವೆ ಕೋರ್ಟ್ನಲ್ಲಿ ಡಿವೋರ್ಸ್ ಕೇಸ್ ಕೂಡ ನಡೀತಾ ಇತ್ತು. ನಿನ್ನೆ ಇಬ್ಬರೂ ಕೋರ್ಟ್ಗೆ ಹಾಜರಾಗಿ ಕೇಸ್ ಮುಗಿಸಿ ಹೊರಗೆ ಬಂದಿದ್ರು. ಈ ವೇಳೆ ಇಬ್ಬರ ನಡುವೆ ಜಗಳ ತಾರಕಕ್ಕೇರಿದೆ. ಆಗ ಬಾಲಮುರುಗನ್ ಪತ್ನಿ ಮೇಲೆ ಗನ್ ತೆಗೆದು ಗುಂಡಿನ ದಾಳಿ ನಡೆಸಿದ್ದಾನೆ.
ಬಸವೇಶ್ವರ ನಗರದಲ್ಲಿ ಪತ್ನಿಯ ಶೂಟೌಟ್ ಪ್ರಕರಣದ ಸಂಬಂಧ ಪಶ್ಚಿಮ ವಿಭಾಗ ಡಿಸಿಪಿ ಗಿರೀಶ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದಂಪತಿ 2011ರಲ್ಲಿ ಮದುವೆಯಾಗಿ 2018ರಲ್ಲಿ ಬೆಂಗಳೂರಿಗೆ ಬಂದಿದ್ರು. ತನ್ನ ಹೆಂಡತಿ ಬೇರೆಯವರ ಜೊತೆ ಅಫೇರ್ ಇಟ್ಟುಕೊಂಡಿದ್ದರ ಬಗ್ಗೆ ಡೌಟ್ ಇತ್ತಂತೆ. ಅದೇ ಕಾರಣಕ್ಕೆ ಗಲಾಟೆಯಾಗಿ ಘಟನೆ ನಡೆದಿದೆ. ಬಾಲಮುರುಗನ್ ಒಟ್ಟು 5 ರೌಂಡ್ ಗುಂಡು ಹಾರಿಸಿದ್ದು ಪತ್ನಿಯ 2 ಕೈಗೆ 2 ತಲೆಗೆ ತಗುಲಿ ಸಾವನ್ನಪ್ಪಿದ್ದಾರೆ. ನಂತರ ಆತನೇ ನಡೆದುಕೊಂಡು ಬಂದು ಪಿಸ್ತೂಲ್ ಹಾಗೂ ಗುಂಡು ಒಂದು ಹ್ಯಾಂಡ್ ಓವರ್ ಮಾಡಿದ್ದಾನೆ ಅಂತ ಪಶ್ಚಿಮ ವಿಭಾಗ ಡಿಸಿಪಿ ಆಗಿರುವಂತೆ ಗಿರೀಶ್ ಹೇಳಿಕೆಯನ್ನು ಕೊಟ್ಟರು. ಆತನಿಗೆ ಅವನ ಹೆಂಡತಿ ಮೇಲೆ ಯಾವುದೋ ಒಂದು ಅಫೇರ್ ಇಟ್ಕೊಂಡಿರ್ತಾಳೆ ಅಂತ ಹೇಳಿ ಆತನಿಗೆ ಡೌಟ್ ಇರುತ್ತೆ. ಸಾಕಷ್ಟು ಸತಿ ಹೇಳಿರ್ತಾನೆ ಅಂತ ಆತ ನಮಗೆ ಪ್ರಿಲಿಮಿನರಿ ಮಾಹಿತಿಯಿಂದ ಬಂದಿರತಕ್ಕಂಥದ್ದು. ಅಫೇರ್ ಇರೋದ್ರಿಂದ ಇವತ್ತಿನ ದಿವಸ ಅವನು ಒಂದು ಪಿಸ್ತೂಲನ್ನು ತೊಗೊಂಡು ಪಿಸ್ತೂಲಿಂದ ಆಕೆಗೆ ಇವತ್ತು ಒಂದು 4 ರೌಂಡ್ಸ್ ಫೈರಿಂಗ್ ಮಾಡಿದ್ದಾಳೆ. ತಲೆಗೆ 1-2 ಮತ್ತು ಕೈಗೆ 1-2. ಆಕೆ ತದನಂತರ ನಮ್ಮ 112ಗೆ ಕಾಲ್ ಬರುತ್ತೆ. ಇಮಿಡಿಯೇಟಾಗಿ ನಮ್ಮವ್ರು ಹೋಗಿ ಆಕೆನ ಒಂದು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ. ಹಾಸ್ಪಿಟ್ಲ್ ಕರ್ಕೊಂಡು ಹೋದಾಗಲೂ ಕೂಡ ಆಕೆಗೆ ಇನ್ನೂ ಜೀವ ಇರುತ್ತೆ. ಹಾಸ್ಪಿಟ್ಲ್ ಕರ್ಕೊಂಡು ಹೋದಾಗ ಆಕೆ ತೀರೋಗ್ತಾಳೆ. ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರ ಗ್ರಾಮದಲ್ಲಿ ಕಳೆದ 2 ದಿನಗಳ ಹಿಂದೆ ನಡೆದಿದ್ದ ಮಾನ್ಯ ಮರ್ಯಾದಾ ಹತ್ಯೆಗೆ ಸಂಬಂಧಪಟ್ಟಂತೆ ಪೊಲೀಸರು ಮತ್ತಿಬ್ಬರನ್ನ ಬಂಧಿಸಿದ್ದಾರೆ. ಸಪ್ಪ ಸೋಲಾರಗೊಪ್ಪ ಮತ್ತು ಅನಿಲ್ ಗೌಡ ಪಾಟೀಲ್ ಬಂಧಿತರು. ಸದ್ಯ ಈ ಮರ್ಯಾದಾ ಹತ್ಯೆಯಲ್ಲಿ ಇಲ್ಲಿವರೆಗೆ 8 ಜನರನ್ನ ಬಂಧಿಸಲಾಗಿದೆ. ಇನ್ನು ಮರ್ಯಾದಾ ಹತ್ಯೆ ಪ್ರಕರಣ ಸಂಬಂಧ ಪ್ರೀತಿಸಿ ಮದುವೆ ಆಗಿದ್ದ ವಿವೇಕಾನಂದ ಮತ್ತು ಮಾನ್ಯರ ಸುಂದರ ಸಂಸಾರದ ಫೋಟೋಗಳು ನ್ಯೂಸ್ 18ಗೆ ಲಭ್ಯವಾಗಿವೆ. ಮದುವೆಯಾದ ಮೇಲೆ ಇಬ್ಬರು ಅನ್ಯೋನ್ಯವಾಗಿ ಸಂಸಾರ ನಡೆಸ್ತಾ ಇದ್ರು. 7 ತಿಂಗಳ ಗರ್ಭಿಣಿಯಾಗಿದ್ದ ಮಾನ್ಯಾಗಿ ಕೆಲ ದಿನಗಳ ಹಿಂದಷ್ಟೇ ಮನೆಯಲ್ಲಿ ಸೀಮಂತ ಶಾಸ್ತ್ರ ಮಾಡಲಾಗಿತ್ತು. ಮತ್ತೊಮ್ಮೆ ಅದ್ಧೂರಿಯಾಗಿ ಸೀಮಂತ ಮಾಡೋಕೆ ಕುಟುಂಬ ಮುಂದಾಗಿದ್ರು. ಆದರೆ ಅಷ್ಟೊತ್ತಿಗಾಗಲೇ ದುರಂತ ಸಂಭವಿಸಿದೆ. ಹುಬ್ಬಳ್ಳಿ ಮರ್ಯಾದಾ ಹತ್ಯೆ ಪ್ರಕರಣದ ಸಂಬಂಧ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಗಾಯಾಳುಗಳನ್ನು ನಿನ್ನೆ ಡಿಸಿ ದಿವ್ಯಪ್ರಭು ಭೇಟಿ ಮಾಡಿದ್ರು. ವಿವೇಕಾನಂದ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ವಿತರಣೆ ಮಾಡಿದ್ರು. ಚಿಕಿತ್ಸೆ ಪಡಿತಾ ಇರುವಂತಹ ಪ್ರತಿಯೊಬ್ಬರ ಯೋಗಕ್ಷೇಮ ವಿಚಾರಿಸಿ ತೆರಳಿದ್ರು. ಇದಕ್ಕೂ ಮುನ್ನ ಗಾಯಾಳುಗಳ ಭೇಟಿಗೆ ಆಗಮಿಸಿದಂತಹ ಡಿಸಿ ದಿವ್ಯಪ್ರಭುಗೆ ದಲಿತ ಮುಖಂಡರು ಗೇರಾವ್ ಹಾಕಿದ್ರು. ಇನ್ನು ಆಸ್ಪತ್ರೆಗೆ ಭೇಟಿ ನೀಡಿರುವಂತಹ ಸಮಾಜ ಕಲ್ಯಾಣ ಅಧಿಕಾರಿಗಳ ವಿರುದ್ಧವೂ ದಲಿತ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕಿ ಶುಭಾ ಪಿ ಅವರಿಗೆ ತರಾಟೆಗೆ ತೆಗೆದುಕೊಂಡಂತ ದಲಿತ ಮುಖಂಡರು ಗರ್ಭಿಣಿ ಶಾಪ ತಟ್ಟುತ್ತೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಹುಬ್ಬಳ್ಳಿಯಲ್ಲಿ ಗರ್ಭಿಣಿ ಮಾನ್ಯ ಮರ್ಯಾದಾ ಹತ್ಯೆ ಸಂಬಂಧ ಗಾಯಾಳುಗಳಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಇದರಲ್ಲಿ ರೇಣಬಳ ಸ್ಥಿತಿ ಚಿಂತಾಜನಕವಾಗಿದೆ. ಇನ್ನು 5 ಚಿಕಿತ್ಸೆ ಮುಂದುವರೆದಿದೆ. ಈ ನಡುವೆ ಘಟನೆ ಹಿನ್ನೆಲೆ ಮಾನ್ಯಾಳ ಗಂಡ ವಿವೇಕಾನಂದಗೆ ಪೊಲೀಸ್ ಭದ್ರತೆ ನೀಡಲಾಗಿದ್ದು ಓರ್ವ ಗನ್ಮ್ಯಾನ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇನ್ನು ಮರ್ಯಾದೆಗಾಗಿ ಮಾನ್ಯಾಳನ್ನ ಕೊಂದವರಿಗೆ ಶಿಕ್ಷೆ ಆಗಬೇಕು. ಪ್ಲಾನ್ ಮಾಡಿ ಕೊಂದಿದ್ದಾರೆ, ಎಲ್ಲರನ್ನ ಎನ್ಕೌಂಟರ್ ಮಾಡಿ ಅಂತ ಮೃತ ಮಾನ್ಯ ಪತಿ ವಿವೇಕಾನಂದ ಆಗ್ರಹಿಸಿದ್ದಾರೆ.